ಸರ್ ನಮಸ್ತೆ, ನಿಮ್ಮ ಹೆಸರು? ಮಿಸ್ಟರ್ ಪುಟ್ಟಸ್ವಾಮಿ ಅಂತ, ಪಿರಿಯಾಪಟ್ಟಣ ತಾಲೂಕು ಶಾನಮಳ್ಳಿ ಗ್ರಾಮ. ಇಲ್ಲಿ ಸಮಾವೇಶ ಬಂದಿದ್ದೀರಲ್ವಾ, ಸಮಾವೇಶದ ಉದ್ದೇಶ ಏನು ಸರ್? ಸಮಾವೇಶ ಉದ್ದೇಶ ಎಲ್ಲ ಈ ಸೌಜನ್ಯ ಪ್ರಕರಣದಲ್ಲಿ ಒಂದು ಸ್ವಲ್ಪ ಏನು ಇದು ಒಂದು ಅಂದ್ಕೊಂಡಿತ್ತೋ ಅದರ ಒಂದು ವಿರುದ್ಧವಾಗಿ ನಾವು JDS ವತಿಯಿಂದ ನಮ್ಮ ತಾಲೂಕಿನಾದ್ಯಂತ ರಾಜ್ಯಾದ್ಯಂತ ಒಂದು ಬೃಹತ್ ಪಟ್ಟಣ ರ್ಯಾಲಿ ಮಾಡ್ಕೊಂಡು ಬಂದಿದ್ದು. ಈ ಒಂದು ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ನಮ್ಮ ತಾಲೂಕಿನಾದ್ಯಂತ ರಾಜ್ಯಾದ್ಯಂತ ಎಲ್ಲ ಜನತೆ ಕೂಡ ಒಗ್ಗೂಡಿಸ್ಕೊಂಡು ಇಲ್ಲಿಗೆ ಬಂದು ಆ ಕಾರ್ಯಕ್ರಮವನ್ನು ಮುಗಿಸಿ ಆ ಭ್ರಷ್ಟಾಚಾರದ ವಿರುದ್ಧ ಏನು ಆರೋಪಗಳಿದೆ ಅದೆಲ್ಲ ಸುಳ್ಳು ಅಂತಕ್ಕಂಥದ್ದು ಸಾಬೀತಾಗಿದೆ. ಅವರನ್ನು ಏನು ಹೇಳಿದ್ದಾರೆ, ಅವರು ನಿಜವಾಗ್ಲೂ ಅವ್ರು ಇಂಥ ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಮಾಡಿದಾಗ ಮೊದಲು ಅವರು ಜೈಲಿಗಟ್ಟಬೇಕು, ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಎಲ್ಲ ಜನತೆಯ ಪರವಾಗಿ ನಾವು ಕೇಳ್ಕೊಳ್ತಿದ್ವಿ. ಚಂದ್ರೇಗೌಡರು, ಮಂಟಿಕೊಪ್ಪಲು, ಪಿರಿಯಾಪಟ್ಟಣ ತಾಲೂಕು, ಮೈಸೂರು ಡಿಸ್ಟಿಕ್ಕು. ಇಲ್ಲಿ ಏನು ಧರ್ಮಸ್ಥಳ ಬಗ್ಗೆ ಸುಳ್ಳು ಅಪಪ್ರಚಾರ ಮಾಡವ್ರೆ, ಅದು ನಮ್ಮ ಮನಸ್ಸು JDS ನಾವು ಪ್ರತಿಯೊಬ್ಬರು ಇವತ್ತು ಒಂದು 3,000-4,000 ಜನ ಬಂದಿರೋ ಇಲ್ಲಿ ಮೈಸೂರು ಡಿಸ್ಟ್ರಿಕ್ಕಿಂದ ಬಂದಿದ್ದೀವಿ. ಇವತ್ತು ಏನು ಸುಳ್ಳು ಪ್ರಚಾರ ಹಬ್ಸೋರು ಅದೆಲ್ಲ ಸುಳ್ಳು ಅಂತೇಳಿ, ಯಾರು ಸುಳ್ಳು ಅಪಪ್ರಚಾರ ಮಾಡ್ರೆ ಅವ್ರನ್ನ ಕಠಿಣ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಕೇಳ್ಕೊತೀನಿ. ಓಕೆ ಸರ್, ಇನ್ನೊಂದು ನಿಮ್ಮ ಚೆಲುವನಾರಾಯಣ ಸ್ವಾಮಿ ಅವರು ಇದ್ದಾರೆ, ಕೃಷಿ ಸಚಿವರು, ಮಂಡ್ಯದವರೇ. ಈ ಗೊಬ್ಬರದ ವಿಚಾರದಲ್ಲಿ ತುಂಬ ಮೇಲೆ ಕೆಳಗೆ ಹೋಗ್ಬಿಡ್ತು, ಎಲ್ಲ ಸ್ಟ್ರೈಕ್ ಎಲ್ಲ ಮಾಡೋಂಗಾದ್ರು. ಇದು ಕಾರಣ ಅವರೇನಾ ಅಥವಾ ಹೇಗೆ ಸರ್? ಅದ್ರ ಬಗ್ಗೆ ನಮಗೆ ಮಾಹಿತಿ ಸರಿ ಗೊತ್ತಿಲ್ಲ, ಅದಕ್ಕೆ ಸುಮ್ಮನೆ ನಾವು ಹೇಳೋಕ್ಕೆ ಇಷ್ಟಪಡಲ್ಲ ಸರ್. ಓಕೆ, ಕುಮಾರಸ್ವಾಮಿ ಅವರು ಬಂದಿಲ್ವಲ್ಲ, ಸೊ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಬಂದಿರ, ಅವರು ಬರ್ಬೋದಿತ್ತು, ಬಂದಿಲ್ಲ. ಅದ್ರ ಹಿಂದಿರೋ ಉದ್ದೇಶ ಅಲ್ಲ, ಬಂದಿರೋ ಉದ್ದೇಶ ಅಂದರೆ ಅವರು ಹೊರಗಡೆ ಹೋದ್ರಿಂದ ಅವ್ರಿಗೆ ನಾವು ದೂರಕ್ಕಾಗೋದಿಲ್ಲ. ಅವ್ರು ಹೊರಗಡೆ ಹೋದ್ರಿಂದ ಬರೋಕ್ಕೆಲ್ಲ ಮಗ ಬಂದವನೇ, ಖುಷಿ ಪಡಬೇಕು. ಇವತ್ತು ಅವರು ಇವತ್ತು ದೇವೇಗೌಡರ ಕುಟುಂಬ ಏನಂದ್ರೆ ನಮ್ಮ ರೈತರ ಪರವಾಗಿ ಓಡಾಡ್ತಾರೆ ಅಂದ್ಬಿಟ್ರೆ, ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗೆ ನಮ್ಮ ರೈತರ ಪರವಾಗಿ ನಿಂತಿಲ್ಲ. ಇವತ್ತು ಕಾಂಗ್ರೆಸ್ ಇದ್ರೂ ಕೂಡ ಇವತ್ತು ಈ ದಬ್ಬಳಕೆ ಆಯ್ತದೆ ಅಂದರೆ ಕಾಂಗ್ರೆಸ್ ಆಡಳಿತ ಇರೋದ್ರಿಂದ ನಮ್ಮ JDS ಇದಕ್ಕೆ ಒಟ್ಟು ನಮ್ಮ ರೈತರುಗಳಿಗೆ ತುಂಬ ಅನ್ಯಾಯ ಆಯ್ತದೆ. ಓಕೆ ಸರ್, ಥ್ಯಾಂಕ್ ಯು.